ಮಕ್ಕಳ, ನೀವೆಲ್ಲರೂ ಚುನಾವಣೆಗೆ ನಿಂತ್ಕೊಂತೀರಾ? ಹಾಗಾದ್ರೆ ನೀವು ಶಾಲೆಯಲ್ಲಿ ಯಾವ್ಯಾವ ಜವಾಬ್ದಾರಿಗಳನ್ನ ತೆಗೆದುಕೊಳ್ತೀರಾ ಅನ್ನೋದನ್ನ ಹೇಳ್ಬೇಕು. ನಾನು ಶಾಲೆಯ ಪ್ರಾರ್ಥನಾ ಸಮಯದಲ್ಲಿ ಚಿಕ್ಕ ಮಕ್ಕಳನ್ನು ಸರಿಯಾಗಿ ನಿಲ್ಲಿಸ್ತೀಯಾ? ಓಕೆ. ನಾನು ಪ್ರತಿಯೊಂದು ಗಿಡಕ್ಕೆ ಆರೈಕೆ ಮಾಡುತ್ತೇನೆ. ವೆರಿ ಗುಡ್. ನಿರ್ವಹಿಸ್ತೀಯಾ? ಎಸ್. ಗ್ರಂಥಾಲಯದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತೇನೆ. ಗ್ರಂಥಾಲಯ ಪುಸ್ತಕ ಜವಾಬ್ದಾರಿ ತಗೊಂತೀಯಾ? ನೆಕ್ಸ್ಟ್, ಗಿಡ ಮರಗಳಿಗೆ ನೀರು ಹಾಯಿಸಿ ಅವನ್ನು ಚೆನ್ನಾಗಿ ಬೆಳೆಸ್ತೀಯಾ? ನಾನು ಎಲ್ಲ ಮಕ್ಕಳು ಸಮವಾಗಿ ಸಮಯಕ್ಕೆ ಬರುವಂತೆ ನೋಡ್ಕೊಂತೀಯಾ? ಶಾಲೆಯ ಕ್ರೀಡಾ ಚಟುವಟಿಕೆಗಳು ನಡೆಸ್ತೀಯಾ? ಎಸ್. ಶಾಲಾ ಪ್ರವಾಸದ ಜವಾಬ್ದಾರಿಯನ್ನು ತೆಗೆದುಕೊಳ್ತೀಯಾ? ವೆರಿ ಗುಡ್. ಹಾಗೂ ಮೈದಾನ ಒಂದೇ ಇರೋದು. ಎಸ್. ಮಧ್ಯಾಹ್ನ ಊಟದ ಸಮಯದಲ್ಲಿ ಎಲ್ಲರನ್ನು ಸಾಲಾಗಿ ಕುಣಿಸಿಕೊಂಡು ಪ್ರಾರ್ಥನೆ ಹೇಳುತ್ತೇನೆ. ಎಸ್. ಪಂಚಾಂಗವನ್ನು ಏನು ಮಾಡ್ತೀಯಾ? ಬರೀತೀಯಾ? ನಾನು ಶಾಲೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮಕ್ಕಳಿಗೆ ತಿಳಿಯದದ್ದನ್ನು ಹೇಳಿಕೊಡುತ್ತೇನೆ. ನಾನು ಬೆಳಗ್ಗೆ ದಿನಾಲು ಸೂಚನಾ ಫಲಕದಲ್ಲಿ ವಚನ ಬರೀತೀಯಾ? ನಾನು ಮಕ್ಕಳಿಗೆ ಶಿಸ್ತನ್ನು ಹೇಳಿಕೊಡುತ್ತೇನೆ. ಈ ಎಲ್ಲ ಜವಾಬ್ದಾರಿಗಳನ್ನ ನೀವು ನಿಭಾಯಿಸ್ತೀರಲ್ವಾ? ಎಸ್. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ. ತಿಳಿಯೋಣ, ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ಹಣಬಲದ ಮಿಷವನ್ನು ಬಲವಾಗಿಯೇ ತುಳಿಯೋಣ. ಜಾತಿಯಲ್ಲ ವ್ಯಕ್ತಿಯ ನೋಡಿ ವೋಟು ಚಲಾಯಿಸು. ಪಕ್ಷವಲ್ಲ ಪಂಚಾಯತಿಗೆ ಪ್ರಭುವನು ವಾರಿಸು. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ.